ನೋಡಿದ ದೇವ ಸೃಷ್ಟಿಕರ್ತನಾದ ಬ್ರಹ್ಮನಿ ವನಿತಾಮನಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕಷ್ಟಪಟ್ಟನು. ಒಮ್ಮೆ ಇವಳ ಮುಖವನ್ನು ನಿಶ್ಚಿತು ನೋಡು, ಇದಕ್ಕೊಂದು ಸಾದೃಶ್ಯವನ್ನು ಹೇಳುತ್ತೇನೆ ಕೇಳ. ಚೆನ್ನಾಗಿ ಹೇಳುದೇವ. ಕುಂಡಲಂ ಕಿಂ ಪ್ರಾಂತಲಂ ಕಿಂ ನಾಸಿಕಂ ಕಿಂ ಆದರಂ ಕಿಂ ದಂತಂ ಕಿಂ ಮುಖಂ. ಸಾರಥಿ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ? ಏನು ಮುಂಗುರಲು, ಏನು ಕಣ್ಣಪ್ಪು, ಏನು ನಾಚಿಕವು, ಏನು ತುಟಿಯು, ಏನು ಹಲ್ಲುಗಳು, ಅವಮವು, ಏನು ಮುಖವು. ಭೂಪತಿ ಈಕೆಯ ಸರಿ ಸಮನಲಾದ ಸ್ತ್ರೀಯಳನ್ನು ಈ ಧಾರುತಿಯೋಳು ನಾ ಕಾಣೆನ. ಹೌದು ದೇವ. ಭೂಪತಿ ಈಕೆಯ ಕಣ್ಣಪ್ಪುಗಳನ್ನು ಹೊಟ್ಟಿಯ ನೋಡೇನು ದೇವ? ಮುಂಗುರುಳೆಂಬ ಸಂಭ್ರಮ ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ ಈಕೆಯ ಮುಂಗುರು ಕೂದಲು ಎಡಬಲಕ್ಕೆ ಚಲಿಸಿದ ಎಷ್ಟು ಶೋಭಾಯಮಾನವಾಗಿ ಹೋಗುತ್ತದೆ. ಭೂಪತಿ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ಕಂಡೆಯ. ಅದೇನು ದೇವ? ಅದೇನೆಂದರೆ ಸುಂದರಾಂಗಿಯ ತುಟಿ ಬಣ್ಣವು ತಕ್ಷಣಕ್ಕೆ ಕೊಂಡೆ ಹಣ್ಣೂರಲ್ಲಿ ಗಿಡದ ಪದಿಯಲ್ಲಿ ಅಡಗಿಕೊಂಡಿತು. ಇವಳ ಕುತ್ತಿಗೆ ಕೊಂಡು ಎದುರಿಗೆ ನಿಲ್ಲಲಾರದ ಶಂಕವ ನಾಚಿಕೊಂಡು ಸಮುದ್ರದ ತಳವನ್ನು ಸೇರಿದ. ಹೌದೇನು ದೇವ? ಭೂಪತಿ ಈ ಕನಕಲ ತಾಂಗಿಯ ಕುಂಭಕುಜಗಳನ್ನು ಹೊಡೆದಿಯಾ? ನೋಡೇನು ದೇವ? ಭಾರತಿ ಇದಕ್ಕೊಂದು ಸಾದೃಶ್ಯವನ್ನು ಹೇಳುತ್ತೇನೆ ಕೇಳ. ಚೆನ್ನಾಗಿ ಹೇಳು ದೇವ. ರಸಿಕ ಜನ ಸಂಭಾನೆತೋ ರಸಿಕ ಜನ ವರ್ತಕುಲಂ ಲಂಬು ಕುಜ ಶ್ರೀ ಆಲಿಂಗನಿತೋ ನಿಂಬು ಕುಜ ಶ್ರೀ ಪಾರಪುತ್ರಾನೇ ಉತ್ತಮ. ಭಾರತಿ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ? ರಸಿಕತೆ ಇಲ್ಲದವರು ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಇದ್ದ ಜನರೊಳಗೆ ಜಗಳ ಮಾಡುವುದೇ ಲೇಸು. ಮತ್ತು ತನ್ನ ಕೈ ಮೀರುವ ಸ್ತ್ರೀಯಳನ್ನು ಆಲಿಂಗನ ಮಾಡುವುದಕ್ಕಿಂತಲೂ ಹೇಳುವುದನ್ನುಳ್ಳ ಸ್ತ್ರೀಯಳನ್ನು ಆಲಿಂಗನ ಮಾಡುವುದೇ ಲೇಸು. ಮತ್ತು ಪಾದದಿಂದ ವಧಿಸಿಕೊಳ್ಳುವುದೇ ಲೇಸೆಂದು ಶಾಸ್ತ್ರವಿರುವುದು. ಹೌದೇನು ದೇವ? ಅದರಂತೆ ಈ ಕೋಮಲಾಂಗೆಯ ನಿಮ್ಮ ಕುಚತ್ವಯಗಳು ನಿಮ್ಮ ಹೆಣ್ಣಿನಂತೆ ಎಷ್ಟು ನೋವುಗಳು ನೋಡಿದೆಯಾ? ನೋಡಿದ ದೇವ. ಭಾರತೆ ಭೂಪತಿ ಈಕೆಯನ್ನು ಒಮ್ಮೆ ಮಾತನಾಡಿಸಿ ನೋಡಿದೆನೋ ನೀನು ಸ್ವಲ್ಪ ಅರ್ಥ ಕಡೆಯಲಿಲ್ಲ. ಎಲ್ಲಿ ಪ್ರಿಯ ಸುಂದರ, ನಿನ್ನ ಪ್ರಿಯ ಸುಂದರನು ಬಂದಿರುವೆನು ಒಂದೇ ಒಂದು
ವಾಪ್ಪ ವಾಪ್ಪ ಇವಳ ಬಳಕುವ ಮಧ್ಯವನ್ನು ನೋಡಿದ್ಯಾ? ನೋಡಿದ ದೇವ. ಆ ಸಾರಥ ಭೂಪತಿ ಇದನ್ನು ನೋಡಿದ ಸಿಂಹವು ನಾಚಿಕೊಂಡು ಸುಮ್ಮನೆ ತನ್ನ ಗೈಯು ಸೇರಿದಂತೆ ಮಹಾರೇ ತಿಂಡಿನಂತಿರುವ ಇವರ ಸುಂದರ ತೊಡೆಗಳನ್ನು ನೋಡಿ ನಾನು ನಿರ್ಧರಿಸಲಾರೆ. ಭೂಪತಿ ನೀನಿನ್ನು ಸ್ವಲ್ಪ ಹತ್ತ ಕಡೆ ನಿಲ್ಲೋ ಇನ್ನೊಮ್ಮೆ ವಿಚಾರಿಸಿ ನೋಡುವೆನ. ಆಗದೇವ. ಎಲೆ ಎಣ್ಣೆ ಗಜ ನಿಂಬೆ ಅಣ್ಣೆ ಬಾಬಾ ಬೈಲಿಗೆ ನಿನ್ನ ಸಲುವಾಗಿಯೇ ನಾವಂದಿರುವೆ ನಿಲ್ಲಿಗೆ. ಸುಂದರ ಎನ್ನ ಅಕ್ಕ ಎಂದರೆ ನಿನ್ನ ತಾಯಿ ಹತ್ತಿರ ಯಾತಕ್ಕೆ ಅಳುತ್ತಾ ಕುಂತಿರುವಿ ಎನ್ನ ಕೂಡ ಒಂದೇ ಒಂದು ಮಾತನ್ನಾಡು. ಸುಂದರ ನಾನೇ ಪಟ್ಟದ ಗಂಡನಿಂದ ನಿನ್ನ ಹಾತಕ್ಕೆ ತದ ಎನ್ನಿಂದ ಮಂಡಮತ ಆ ಮುಲಗೇಡಿ ಕೃಷ್ಣನ ಮಗನನ್ನು ಲಗ್ನ ಮಾಡಿಕೊಂಡರೆ ನೀನೇನು ಸುಖ ಕೊಡುತ್ತಿದ್ದೆ. ಎದೆ ಎಣ್ಣೆ ಗಜ ನಿಂಬೆ ಅಣ್ಣೆ ಬಾಬಾ ಬೈಲಿಗೆ ನಿನ್ನ ಸಲುವಾಗಿಯೇ ನಾವಂದಿರುವೆ ನಿಲ್ಲಿಗೆ. ಸುಂದರ ರಾಣಿ ಪಣಿವೇಣಿ ಸುಖವಾಣಿ ಮೃದುವಾಣಿ ಈಗೋ ಇಡೀ ಇಡೀ ಎನ್ನ ರಾಜ್ಯದ ಪಟ್ಟದ ಉಂಗುರವನ್ನು ಕೊಡುವೆ ನಿನ್ನ ಬೆರಳಿಗೆ ಧರಿಸಿಕೋ ಬೇಗನೆ ತೆಗೆದುಕೋ. ಸುಂದರ ಒಂದು ರಾಜ್ಯ ವದನೆ ಮದಗಜ ಕಾಮಿನಿ ಲಾವಣ್ಯ ರಸ ವದನೆ ಅದೇ ಕಾಮಿನಿ ಸುಮ್ಮನೆ ಯಾತಕ್ಕೆ ನಿಂತಿರುವಿ ಎನ್ನ ಕೂಡ ಒಂದೇ ಒಂದು ಮಾತನ್ನಾಡು. ಮಂದಮಟ ಇಲ್ಲವಾಯ್ತೆಂದರೆ ನಮ್ಮ ದರ್ಶನ ಒಳಗೊಯ್ಯುವೆನೋ. ಇನ್ನು ಮೇಲೆ ಆ ಮನ್ಮಥನ ಮರಿಯ ನಾನೇ ಪಟ್ಟದ ಗಂಡನೆಂದರೆ ಇಲ್ಲವಾಯ್ತೆಂದರೆ ನನ್ನ ದರ್ಶನ ಒಳಗೊಯ್ಯುವುದೆಂದರೆ ನೀವೆಲ್ಲ ಪಟ್ಟದ ಲೆಕ್ಕದಾರ. ಏನೆಲ್ಲ ಬಂದಪ್ಪ ಎಬ್ಬರು ಅಯ್ಯೇ ಅಕ್ಕಯ್ಯ ನೀನು ಸಹಿಸಿಕೊ. ಅಹೋ ಅಗ್ಗದೆ ನನ್ನ ಸೋದರ ಸುತೆಯನ್ನು ಲೆಕ್ಕವಿಲ್ಲದೆ ಹೇಳಿದೆ ಅಕ್ಕಯ್ಯ. ನಿನ್ನನ್ನ ಆಮೇಲೆ ಮಾತನಾಡ್ತೀವನ ನಿನ್ನ ಮಗಳನ್ನು ಮಾತನಾಡ್ತೀವನ ಕೈಯ ಮುರಿದ ಇಬ್ಬರು ಕಪ್ಪ ತಮ್ಮನೇ ಅಹೋ ಅಗ್ಗದೆ ಮೊದಲು ನನ್ನ ಕೂಡ ಮಾತನಾಡು. ನಿನ್ನನ್ನ ಆಮೇಲೆ ಮಾತನಾಡಿಸಿ ನೋಡುವೆನೋ ಮೊದಲು ನಿನ್ನ ಮಗಳನ್ನು ಮಾತನಾಡಿಸಿ ನೋಡುವೆನೋ. ಏನಿಲ್ಲ ಆರ್ಭಟ ಮೊದಲಿನಿಂದಲೂ ಇರುವುದಲ್ಲ ಅಕ್ಕಯ್ಯ. ಈ ಆರ್ಭಟ ತರವಲ್ಲ. ಅದು ಏತಕ್ಕೆ ತರವಲ್ಲ ಅಕ್ಕಯ್ಯ? ಆರ್ಭಟ ನಿನ್ನ ಮನೆಯಲ್ಲಿ ಮಾಡಿಕೊ. ನಿನ್ನ ಮನೆಯಲ್ಲಿ ನಡೆಸಿದ ಅಕ್ಕಯ್ಯ. ನಾನು ಸೋದರ ಏನಲ್ಲ ಅಕ್ಕಯ್ಯ. ಹೌದಕ್ಕಯ್ಯ. ತಮ್ಮನೇ ಅವ ಅಕ್ಕಯ್ಯ ನಾನು ನನ್ನ ಮಗಳ ಮೇಲೆ ಕೊಡುವುದಿಲ್ಲ. ನಿನ್ನ ಮಗಳನ್ನು ಮಾತ್ರ ಮಾಡುವುದಿಲ್ಲ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಹೂಗಾಡಬೇಡ. ಅಕ್ಕಯ್ಯ ನಾನು ನಿನಗಿಂತ ದೊಡ್ಡವನೇ. ನೀನು ದೊಡ್ಡವಳಾಗಿರುವುದಕ್ಕೆ ನಿನ್ನ ಮಗಳನ್ನು ಕೊಡು ಎಂದು ಬೇಡಿಕೊಳ್ಳುವನ ಅಕ್ಕಯ್ಯ. ನಾನು ಕೊಡುವುದಿಲ್ಲವೆಂದು ಹೇಳಿದೆ. ನೀನು ಕೊಡದಿದ್ದರೂ ಚಿಂತಿಲ್ಲ. ನಿನ್ನ ಮಗಳನ್ನು ಹೇಳಬೇಕು ಲಗ್ನ ಮಾಡಿಕೊಳ್ಳ. ತಗೊಂಡು ಹೋಗುವೆಯಾ? ಹೌದಕ್ಕಯ್ಯ. ಅವಳನ್ನು ಗೊಂಬೆಯನ್ನು ತಿಳಿದುಕೊಂಡು ಅವಳ ಗೊಂಬೆಯಲ್ಲ ಅವಳು ಸುಂದರ ಬಾಲೆ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಅವಳಿಗೆ ಇಷ್ಟಿರಬೇಕಲ್ಲ. ಅವಳಿಗೆ ಇಷ್ಟವಿಲ್ಲದರ ಚಿಂತೆಯಿಲ್ಲ, ನನಗೆ ಇಷ್ಟವಿರುವುದಲ್ಲ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಮೊದಲು ನಿನ್ನನ್ನು ಇಲ್ಲಿಗೆ ಕರೆದು ಹೋಗಿದರು. ಯಾರು ಕರೆಯಲಿಲ್ಲ. ನಿನ್ನ ಮಗಳನ್ನು ಆ ಮನ್ಮಥನಿಗೆ ಕೊಡುವುದು ಎಂದು ವಿಷಯ ತಿಳಿದು ನಾನು ನಿನ್ನ ಮಗಳನ್ನು ಅಕ್ಕಯ್ಯ. ಅದಿಗಲ್ಲಕ್ಕೆ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ ನಾನು ಎರಡು ಮಾತು ಕೊಟ್ಟಿರುವಲ್ಲಿ ಅವ ಅಕ್ಕಯ್ಯ ತಮ್ಮನೇ ಅವಳು ಹುಟ್ಟಿದ 16 ದಿವಸದಲ್ಲಿ ಅವಳ ನಿನ್ನ ಮನೆಯಲಿಕ್ಕೆ ತೊಟ್ಟಿಲೆ ಇಡಲಿಕ್ಕೆ ಬಂದಾಗ ನೀನು ನಿನ್ನ ಗಂಡನ ನನಗೆ ಕೊಡುವುದೆಂದು ನಿಶ್ಚಯ ಮಾಡಿದಿರಲ್ಲ ಅಕ್ಕಯ್ಯ. ನಾನು ಹೇಳಿರಲಿಲ್ಲ. ನೀನು ಹೇಳಿದ್ರೆ ಅಕ್ಕಯ್ಯ. ನಿನ್ನ ಮಾವನಾದ ಕಮಲೇಶನು ಏನಾದ್ರೂ ಹೇಳಿರಬಹುದು. ಇಬ್ಬರು ಹೇಳಿರೋರು ಅಕ್ಕಯ್ಯ. ತಮ್ಮನೇ ಅದಕ್ಕ ಹೇಳಿದ್ರೆ ಹೇಳು. ಅದೇ ಚೆನ್ನಾಗಿ ಯಾತಕ್ಕೆ ನಾಳೆ ಕಲಿಯಾದೆ ನಾವು ಯಾತಕ್ಕೆ ನಾಳೆ ಕಲಿಯಾದೆ
ಗಂಡನ್ನು ಜೀವಿ ಮೋಹಿಸಿದಂತೆ ಪ್ರಾಯಕ್ಕೆ ಬಂದ ಸ್ತ್ರೀಗಳನ್ನು ಪುರುಷನು ಮೋಹಿಸಿದಂತೆ ಓ ಆಗದ ನಮ್ಮನೆ ನನ್ನ ಮಗಳ ಯೌವನವನ್ನು ನೋಡಿ ನಾನು ಬಯಸಿ ಬಂದಿರುವನಕ್ಕಯ್ಯ. ಬ್ರಹ್ಮನಾದ ಕೌಂಡ್ಲೇಖನೆ ಆಹೋ ಕಮಲಗಂಗೆ ಕೆಳದ ಮೇಲಿನ ಹೆಣವು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸುವುದು ತರವಲ್ಲ. ತಮ್ಮನೇ ಸುಮ್ಮನೆ ನನ್ನ ಮಗಳ ಕರವನ್ನು ಬಿಟ್ಟು ಇಲ್ಲಿಂದ ಹೊರಟು ಕಂಡಿಯ ತಮ್ಮನಾದ ಕೌಂಡ್ಲೇಖನೆ. ಹೇ ಅಕ್ಕಯ್ಯ ಅಕ್ಕರತೆಯಿಂದ ಈ ಚಿಕ್ಕ ಪೋರಿ ಎಂಬಿಡು ಎಂದು ಕಚ್ಚಲತೆಯ ಲಕ್ಷ್ಯ ಬಿಡುವ ಅಹೋ ಆಗದ ಸಹೋದರ ನಾನಿಲ್ಲದ ಸಮಯದಲ್ಲಿ ನನಗೆ ತಿಳಿಸಿದ ಮನ್ಮಥನಿಗೆ ಮಗಳನ್ನು ಕೊಡಲಿಕ್ಕೆ ನಿಶ್ಚಯ ಮಾಡಿದೆ ನೀನು. ನಾನು ಈಗ ಎನ್ನಂ ತಮ್ಮ ಎನ್ನುವುದಕ್ಕೆ ನಾಚಿಕೆ ಹುಟ್ಟಿಲ್ಲವೇ? ತಮ್ಮನೇ ನಿನಗೆ ನಾಚಿಕೆ ಇಲ್ಲವೇ? ಎನ್ನಂ ಲೆಕ್ಕಿಸದೆ ಎನ್ನಪ್ಪನಿಗೆ ಮಗಳನ್ನು ಕೊಟ್ಟಾಗ ನನ್ನ ಅಕ್ಕ ಎಂಬ ಪ್ರಾಂತ್ಯ ಈ ಸುಂದರ ಕುಮಾರಿಯ ಆದರತೆಯನ್ನು ಬಿಟ್ಟು ಹೋಗುವುದಿಲ್ಲ ಆಗದ. ಒಟ್ಟ ಇಬ್ರು ಕದ ನಾನು ಕೈಯ ಕಾಲು ಮರ್ಬಿಡಿದ್ರೆ ಗೊತ್ತಿವತ್ತ. ತಮ್ಮನೇ ಆಗದೆ ನನ್ನ ಮಗಳನ್ನು ಈ ರೀತಿ ಎಳೆದಾಡುವೆಯ? ಹೌದಾ ಅಕ್ಕಯ್ಯ? ಅದಕ್ಕೆ ನಿನಗೆ ಕೊಡುವುದಿಲ್ಲವೆಂದವನು ಮೂರ್ಖ. ಇವನಕ್ಕಯ್ಯ ಇದು ಕೃಷ್ಣ. ಹಕ್ಕವಿಲ್ಲದ ಪ್ರೇಮಲ್ಲದೆ ನನ್ನನ್ನು ರಂಡ ಕಳಕ್ಕೆ ಗುರಿಯೆಂದು ಮಾಡಿದೆ. ನಾನು ಏನು ಮಾಡಲಕ್ಕಯ್ಯ ನೀನು ಮಾಡಿದ್ದೀನಿ. ಯಾ ಹಲವನೇ ಎಡಬೇಡ ಎನ್ನಯ ನನ್ನನ್ನು ರಂಡ ಕಳಕ್ಕೆ ಗುರಿಯನ್ನು ಮಾಡಿದ ಪಾಠ ಕೂಡ ಏನು? ಅವು ಅಕ್ಕಯ್ಯ ಬಂದ ಬಾಂಧವರನ್ನು ಹಟ್ಟಿಸಿದೆ. ಹೌದೇ ಅಕ್ಕಯ್ಯ? ಈಗ ನನ್ನ ಮಗಳನ್ನು ಈ ರೀತಿ ಓಡಾಡಿಸುವ ಅದು ಏತಕ್ಕೆ ಅಕ್ಕಯ್ಯ? ಹಲವನೇ ಸುಮ್ಮನೆ ನನ್ನ ಮಗಳ ಕರವನ್ನು ಬೆಟ್ಟಿಲಿಂದ ಹೊರಟು ಹೋಗುವ ಮೂರ್ಖ ಮಾಡಬೇಡ ತಕ್ಕ ಮೂರ್ಖಮ ಜೀವಿತಳಾದ ಅಗ್ರಜ ಮಾತು ಮಾತಿಗೆ ನೀತಿ ತಪ್ಪಿದ ಮಾತುಗಳನ್ನಾಡಿ ಎಲ್ಲ ಸಿಟ್ಟಿಗೆ ಸಹಜವಾಗಿ ಮಾತನಾಡುವೆ. ಇವಳಿಗೆ ಪತಿಯಾಗಬೇಕಾದವನಾದ ಮೇಲೆ ಮತ್ತೆ ಆಕೆ ಈ ಸ್ತ್ರೀಯಳಂಬಿಡು ಎಂದು ಎನ್ನಂ ಕೇಳುವೆ. ಅವಳಿಗೆ ಇಷ್ಟಿರಬೇಕಲ್ಲ. ಅವು ಅಗ್ರಜ ಹಲವನೇ ಈ ಮಾತು ಬಿಟ್ಟು ನೀನು ಹೇಳಿಕೊಳ್ಳಲು ಲಗ್ನವಾಗೆಂದು ಎನಗಾಟ ಕೇಳಬಾರದು. ಎಷ್ಟರ ಮಟ್ಟಿಗೆ ನಮ್ಮ ದೂರ ಇರಿಸುವುದು ನಿನಗೆ ತರವಲ್ಲ. ನೀನು ಹೇಳಿದರೆ ನಾನು ಕೇಳುವನಲ್ಲ. ಈ ರತಿಯಾಗಿ ಬಿಟ್ಟು ಹೋಗುವುದಿಲ್ಲ. ಅಮ್ಮನೇ ಅಗ್ರಜ ಅವಳ ಮನಸ್ಸು ಮನ್ಮಥನ ಮೇಲಿರುವುದು. ನನ್ನ ಮನಸ್ಸು ಅವಳ ಮೇಲೆ ಇರುವುದಕ್ಕಯ್ಯ. ನಿನ್ನ ಮನಸ್ಸಿದ್ದರೆ ಆಯ್ತೆ. ಹೌದಕ್ಕಯ್ಯ. ಇಬ್ಬರ ಮನಸ್ಸು ಒಂದಾದರೆ ಮಾತ್ರ ಸಂಸಾರವೂ ಇಲ್ಲವಾದರೆ ನರಕವಾಗುವುದು ಮೂರ್ಖ. ಸುಖವಾಗಿರುವುದಕ್ಕಯ್ಯ ನಿನ್ನ ಮಗಳನ್ನು ಲಗ್ನ ಮಾಡಿಕೊಂಡು ನಾನು ಸಂತೋಷ ಪಡುವೆ. ಹಲವನೇ ಏನು ಹೇಳಿ ನಿನ್ನ ಮಗಳ ಮೇಲೆ ಲಗ್ನ ಮಾಡಿಕೊಂಡು ನನ್ನನ್ನು ಹಲವಣೆ ಎಂದು ಹೇಳಿ ಹೌದಕ್ಕಯ್ಯ ನೀನು ಮಾತನಾಡಿದರೆ ಅದಕ್ಕಾಗಿ ಹೇಳಿದೆ ನಾನು ನಿನಗೆ ಕೊಡುವುದಿಲ್ಲ ಬಂದು. ನೀನು ಹೇಳಿದರೆ ನಾನು ಕೇಳುವುದಿಲ್ಲ ಅಕ್ಕಯ್ಯ. ಹಲೋ ಕೃಷ್ಣ ಅರೇ ಸುತ
ಹೇಳಿದ್ದಾರೆ. ಹೌದು ಅಕ್ಕಯ್ಯ. ಯಾರು ಹೇಳಿದರು? ನಿನಗೆ ಯಾರು ಹೇಳಿರುವುದು ಅಕ್ಕಯ್ಯ? ನಾನು ಹೇಳಿದಿರಲ್ಲ. ನಾನು ಹೇಳಿರುವನಲ್ಲ ಅಕ್ಕಯ್ಯ. ಹಲೋ ಹಲವನೇ, ಏ ಹಲವಣ. ಹಲೋ ಕೃಷ್ಣನೇ, ಏ ಕೃಷ್ಣ. ಹಲೋ ಪಾಪಿಷ್ಠನೇ, ಹಲೋ ಅಕ್ಕಯ್ಯ. ಸಂಬಂಧಿಯವರ ಆಸೆಯನ್ನು ಬಿಟ್ಟು ನಿನ್ನ ಹೊರಟು ಹೋಗು. ನೋಡ, ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಆಹೋ ಬುದ್ಧಿಹೀನ ಸುತ್ತಮುತ್ತಲಾದ ಅಗ್ಗಜ, ನೀನ್ ಹೇಗಿಲ್ಲದೆ ಒಡ ಹುಟ್ಟಿದವನಾದಿಗೆ ನಮ್ಮ ಲೆಕ್ಕಿಸದೆ ಸತ್ವವಾದ ಮಾರನಿಕ ಮಗಳನ್ನು ಕೊಡಲಿಕ್ಕೆ ನಿಶ್ಚಯ ಮಾಡಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವು ಆ ಮರೇಶ್ವರನು ನಿಮಗೆ ಈಗಾಗಲೇ ಖಂಡಿಸುವನಲ್ಲ. ಓ ಅಗ್ಗಜ, ನಿನಗೂ ನಿನ್ನ ಮಗಳಿಗೆ ಇದರ ವಿಧಾತವು ತಿಳಿಯಲಿಲ್ಲ. ಸುಮ್ಮನೆ ಎನ್ನ ತಂಟೆಗೆ ಬಾರದ ನಡೆಯ ಅಕ್ಕಯ್ಯ ಈ ರಥೆಯನ್ನು ಇದನ್ನ ಮಾಡಿಕೊಳ್ಳುವ ಪಟ್ಟದ ಹೆಂಡತಿಯ. ಆಯ್ ನಾನು ಕೈ ಕೊಟ್ಟು ಅನ್ಬಿಟ್ಟೋಳ ಮೆಲ್ಲಕ್ಕ ದ್ರೌಪದಿ. ನನ್ನ ಕರವನ್ನು ಬಿಡು. ಎಷ್ಟು ಮಾತ್ರ ಬಿಡುವುದಿಲ್ಲ ಸುಂದರಿ. ಅಣ್ಣಯ್ಯ, ದ್ರೌಪದಿ ಯಾಕಕ್ಕೆ ಅಣ್ಣಯ್ಯ? ಅಣ್ಣಯ್ಯ ಅಮ್ಮ ಬದಲು ನನ್ನ ಒಂದೇ ಒಂದು ಸಾರಿ ಗಂಡ ಎಂದು ನೋಡು ಸುಂದರಿ. ಗಂಡ ಎಂದು ನೋಡಬೇಕೆ? ಹೌದು ಸುಂದರಿ. ಅಣ್ಣಯ್ಯ, ಏ ಸುಂದರಿ, ಮನ್ಮಥನೆಯನ್ನ ಗಂಡ ಎಂದು ನಿರ್ಧಾರ ಮಾಡಿದ ನನ್ನ ಹೆಂಡತಿಯು ನೀನೆಂದೇ ನಿರ್ಧಾರ ಮಾಡಿಕೊಂಡಿರುವನು ಸುಂದರಿ. ನಾನು ಸುಂದರಿ. ಮಾಡಿಕೊಂಡರೆ ಆಯ್ತೆ. ಹೌದು ಸುಂದರಿ. ನನ್ನ ಮನಸ್ಸು ಒಪ್ಪಬೇಕಲ್ಲ. ನಾನು ಒಪ್ಪದಿದ್ದರೆ ಚಿಂತಿಲ್ಲ, ನನ್ನ ಮನಸ್ಸು ಒಪ್ಪಿರುವುದು ಸುಂದರಿ. ಇದು ಸರಿಯಲ್ಲ. ಅದು ಏನಕ್ಕೆ ಸರಿಯಲ್ಲ ಸುಂದರಿ? ಇದು ಒಳ್ಳೆಯದಲ್ಲ. ಅದು ಏನಕ್ಕೆ ಒಳ್ಳೆಯದಲ್ಲ? ಅಣ್ಣಯ್ಯ, ಏ ಸುಂದರಿ, ನಿನಗೆ ಇಲ್ಲಿಗೆ ಬಾ ಅಂತ ಕರೆದವರು ಯಾರು? ಯಾರು ಕರೆಯಲಿಲ್ಲ. ನಿನ್ನ ಲಗ್ನವಾಗುವುದೆಂದು ಕೇಳಿ ವರ್ಷದಿಂದ ಬಂದಿರೋಣ ಸುಂದರಿ. ಕರೆದವರ ಮನೆಗೆ ಬಂದವರನ್ನು ಏನೆಂದು ಕರೆಯಬೇಕು ಗೊತ್ತೇ ನಿನಗೆ? ಏನೆಂದು ಕರೆಯುವುದು? ಅಣ್ಣ, ಏ ಸುಂದರಿ, ಅಣ್ಣಯ್ಯ, ಏ ಸುಂದರಿ, ಹೇಳುವೆನು ಕೇಳು. ಯಾಕೆ ನಿನಗೆ ಹೆಸರಿಲ್ಲ ಕೇಳುವೆನು ನಾನು. ಎಲ್ಲರೂ ಕಣ್ಣು ನೀರು ಒಗಳಿ ವರಳಿ ಪರೆ, ಒಗಳಿ ವರಳಿ ಪರೆ. ನಿನ್ನ ಸಿರಿ ಸಂಪತ್ತು ನಿನ್ನಲ್ಲೇ ಇರಲಿ. ನನ್ನ ಲಗ್ನ ಮಾಡಿಕೊಂಡರೆ ನೀನೇ ಸರ್ವಾಧಿಕಾರಿ ಆಗಿವೆ ಸುಂದರಿ. ಅದು ನಿನಗೆ ಬೇಕಾಗಿಲ್ಲ. ನನಗೆ ಬೇಕಿರುವುದು ಸುಂದರಿ. ಎನ್ನ ತಂದೆ ಹತಿಸಿದ ದುಃಖವೇ ನನಗೆ ಹೆಚ್ಚಾಗಿ ಹೋಗಿರುವುದು ಅಣ್ಣಯ್ಯ. ಬಲದಿಂದ ನಮ್ಮ ಲಕ್ಷಿಸದ ಯುದ್ಧವು ಮಾಡಿದನು ಸುಂದರಿ. ಇನ್ನು ನನ್ನನ್ನು ಹೆಚ್ಚಿಗೆ ಕಾಡಿ ದುಃಖಕ್ಕೆ ಗುರಿ ಮಾಡಬೇಡ. ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ಭಾವಿಸಿಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡು ಅಣ್ಣ. ಬರುವುದು ನಿನಗೆ ಪುಣ್ಯ. ಎಲೆ ರತಿ ಎಂಬ ಶ್ರೀರತ್ನವೇ, ನನ್ನ ಬಿಟ್ಟು ಹೋಗುವುದಕ್ಕೆ ನಾ ಬಂದಿಲ್ಲ. ಒಂದು ವೇಳೆ ನಾ ಬಿಟ್ಟು ಹೋದರೆ ನನಗೆ ಕಟ್ಟಿಕೊಡುವವರು ಯಾರು ಇಲ್ಲ. ದ್ರೌಪದಿ ಲೇ ಸುಂದರ, ಅಣ್ಣಯ್ಯ, ಮಾತು ಮಾತಿಗೆ ನನ್ನನ್ನು ಬಿಟ್ಟು ಹೋಗೆಂದು ಉಚ್ಚರಿಸುವೆಯಲ್ಲ. ಇದೇ ರೀತಿಯನ್ನು ಧಿಕ್ಕರಿಸಕ್ಕೆ ನನ್ನ ಪಿತನಲ್ಲ. ಇದೇ ನಿನಗೆ ತಿಳಿಯದ ಮಾತಲ್ಲ. ಲೇ ಸುಂದರೇ, ಈಗ ನಿನಗೇನು ಕಡಿಮೆಯಾಗಿರುವುದು? ಶ್ರೀಲೋಕವನ್ನು ದಯಿಸುವ ರಾಜವೀರನಾದ ಕೌಲಿಕಾಸುರೇಂದ್ರನು ನಿನ್ನ ಕೈ ಹಿಡಲಿಕ್ಕೆ ಒಪ್ಪಿದ ಮೇಲೆ ನೀನು ರಾಣಿಯಾಗಿ ಮೆರೆಯುವುದು ಬಿಟ್ಟು ಈ ರೀತಿ ಕಡಿದುಕೊಂಡ್ಬಿಡುವುದು ಅದಕ್ಕೆ? ಸುಮ್ಮನೆ ಎನ್ನ ಹಿಂದೆ ಬರಲು ಒಪ್ಪಿಯನ್ನು ಕೊಡಲಿಕ್ಕೆ ತಡ ಮಾಡಿದ ಜಾಗ್ರತೆ. ಆಹೋ ಅಣ್ಣಯ್ಯ, ಸುಂದರೇ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ಒಂದೇ ಹಠವನ್ನು ಹೇಳಿದಿರುವೆಯಲ್ಲ. ಸಹಜವಾಗಿ ಹಿಡಿದಿರುವ ನಾ ಸುಂದರೇ. ಇರೋ ಮೂರ್ಖನೆ, ಇರೋ ದುರ್ಮಾರ್ಗನೆ, ದುಷ್ಟನೆ, ಇಚ್ಛೆ ಇಲ್ಲದ ಹೆಣ್ಣು
ಎಲ್ಲೋ ಅದಮನೆ ಹೇಳಿ ಕೇಳು. ಹಾಗೆ ಲೆಕ್ಕವಿಲ್ಲದೆ ಗೋಳಾಡಿಸಿ ಲಗ್ನ ಮಾಡಿಕೊಳ್ಳುವೆನು ಸುಂದರ. ಗೋಳಾಡಿಸಿದರೆ ನಿನಗೆ ಒಳ್ಳೆಯದಾಗುವುದಿಲ್ಲ. ಒಳ್ಳೆಯ ಆದರೂ ಚಿಂತೆಯಿಲ್ಲ, ನಿನ್ನ ಬಿಟ್ಟು ನಾ ಮಾತ್ರ ಹೋಗುವುದಿಲ್ಲ. ಕೆಲವು ಮೂರ್ಖನೇ, ಮೂರ್ಖ ಎತ್ತ ತಂದೆ ಸತ್ತು ಹೋದರೂ ಚಿಂತೆ ಇಲ್ಲ, ಸೋದರ ಮಾವನಿರಬೇಕೆನ್ನುವುದು ಗಾದೆ ಮಾತಿರುವುದು. ಆದ ಕಾರಣ ನಿನ್ನ ಲಗ್ನವು ನಾನೇ ಮಾಡಿಕೊಳ್ಳುವೆನು ಸುಂದರ. ನಿನ್ನನ್ನು ತಂದೆ ಎಂದು ಭಾವಿಸಿಕೊಂಡಿರುವೆನು. ಒಂದೇ ಒಂದು ಸಾರಿ ಗಂಡನೆಂದು ನೋಡು. ಕೆಲವು ಮೂರ್ಖನೇ, ಮೂರ್ಖ ನನ್ನನ್ನು ಕಾಡಬೇಡ, ಯಮಲೋಕಕ್ಕೆ ಗುರಿಯಾಗಬೇಡ, ಮೂಡ ಹೆಚ್ಚು ಮಾತನಾಡಿ ಕೆಟ್ಟ ಹೋಗಬೇಡ. ಎಲ್ಲಿ ಪ್ರತಿ ಎಂಬ ನಾರಿಯೇ ಮಾತಿನ ಮಿಟಾರ್ಯ. ಬಾಪುರೆ ನಿನ್ನ ತಂದೆ ಮತ್ತು ಪತಿಯಾಗತಕ್ಕ ಮನ್ಮಥನ ಮೊದಲುಗೊಂಡು ಈ ದರ ಗುರುಳಿಸಿ ಈಗ ನಿನ್ನ ಮಲಿಸಲು ಸಿದ್ಧನಾಗಿ ಬಂದಿರುವಾಗ ಈ ಜಗತ್ತಟ್ಟಿ ಕೌಮಿಕನನ್ನ ಕೋಚಿತ ಎಡ ಹುಡುಗನಿಗೆ ಹೋಲಿಸಿ ಮಾತನಾಡಿದರೆ ಇಲ್ಲಿ ನೆರೆದ ಜನರ ಬಳಿ ನಿನ್ನ ಬಡಿವಾರದ ಮಾತುಗಳನ್ನು ಒಪ್ಪೋಣ. ಪ್ರಶ್ನೆ ಅಲ್ಲದೆ ತ್ರಿಮೂರ್ತಿಗಳಿಗೆ ನಮ್ಮ ಕಂಡು ಎತ್ತರುವಾಗ ಕೋಚಿತ ಹಾಕೊಂಡ ಎಂಬ ಧರ್ಮನೆಂಬವನು ನನಗೇನು ಸಾಧ್ಯತೆ ಬಿಡು ನಿನ್ನ ಬಿಂಕದ ಮಾತುಗಳನ್ನು ಜಾಗ್ರತೆ ಕೊಡುವುದಕ್ಕೆ ಬಲವಂತರಾದ ಅಕ್ಷರಗಳೇ ನಿನ್ನ ಅಂಗಡಿಸುವುದನ್ನು ನಾನು ನೋಡಿಕೊಳ್ಳುವೆ ಇದ್ರೆ ಈಗಿನ ಜಂಬದ ಸ್ತುತಿಯು ಎಂದು ಮುಂದೆ ಹೇಳಲು ಬರಬೇಡ. ಅದು ಏತಕ್ಕೆ ಸುಂದರ? ಏನೇ ಹೇಳಿದರೂ ನಾನು ನಿನಗೆ ಒಲಿಯುವುದಿಲ್ಲ. ನೀನು ಒಲಿಯದಿದ್ದರೂ ಚಿಂತೆಯಿಲ್ಲ, ನಿನ್ನ ಬಿಟ್ಟು ನಾನು ಹೋಗುವುದಿಲ್ಲ. ಮನ್ಮಥನೇ ಎನ್ನ ಪತಿ ಎಂದು ನನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆ. ಮೂರ್ಖನೇ, ಅಧಮನೇ, ದುಷ್ಟನೇ, ದುರ್ಮಾರ್ಗನೇ, ಹೇಳುವುದು ಕೇಳು. ಕೌಲಿಕನೇ ಬಿಡು ನೀ ಸತೋಸಿ, ಹೇಳಬೇಡ ಜಂಬದ ಸ್ತುತಿ. ಮನ್ಮಥನೇ ಎನ್ನ ಪತಿ ಎಂದು ಬ್ರಹ್ಮ ಲಿಖಿತವು ಬರೆದಾಗಿರುವುದು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹೆಂಡತಿ ರತಿಯನ್ನು ತಿಳಿದಿರುವನು ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ಎನ್ನ ಆಸೆಯನ್ನು ಬಿಡು, ಎನ್ನ ಮೇಲೆ ಅಂತಃಕರಣಿಯನ್ನು ಇಟ್ಟು ಇಲ್ಲಿಂದ ಹೊರಟು ಹೋಗು. ಸುಮ್ಮನೆ ಹೆಚ್ಚಿ ನನ್ನನ್ನು ಕಾಡಬೇಡ, ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಇಲ್ಲಿ ಮೂಢ ಮತಿಯುತಳಾದ ರತಿ ಇನ್ನು ಬಿಡಲಿಲ್ಲವೇ ಆ ಹೊತ್ತು ಹೋದ ಮನ್ಮಥನ ಮೇಲಿನ ಪ್ರಾಂಡ ಇಲ್ಲ ಅದಮನೆ ನಿನ್ನ ಕಣ್ಣು ಮುಂದೆ ಮೆಕ್ಕಿದ ಪರಾಕ್ರಮಗಳೆಲ್ಲ ಒಕ್ಕಲಿಕ್ಕೆ ನಮ್ಮ ದಕ್ಕಿಸಿಕೊಳ್ಳಬೇಕೆಂದು ಎನ್ನ ಮುಂದೆ ನಿಂತ ನಮ್ಮ ಆತ್ಮ ಗೇಟಿ ಮನ್ಮಥನ ನಿನ್ನ ಬಾಯಿ ಪಡೆದ ನಿನ್ನ ರಕ್ಷೆಗಳನ್ನು ಪಡೆದು ಹೇಳಿದ ಇವನ ಸುಂದರ ಇನ್ನು ಮೇಲೆ ಆ ಮನ್ಮಥ ನಮ್ಮರೇ ನಾನೇ ಪಟ್ಟದ ಗಂಡನೆಂದರೆ ಇಲ್ಲವಾಯ್ತೆಂದರೆ ನನ್ನ ಹೇಳ್ದ
ಬಂದರೆ ಬಾಯಿ ಮುಚ್ಚಿಕೊಂಡು ಇಡೀ ಅನ್ನ ಕೊಟ್ಟರು ನಾನು. ಅಮ್ಮ ದೃಪದ ನಂದಿನಿ, ಎಲ್ಲಿರುವೆ ಬೇಗನೆ ಬಂದು ಈ ಮೂರ್ಖನಿಂದ ಎನ್ನ ಸರಿಯನ್ನು ಬಿಡಿಸು. ಅಯ್ಯಂಗೋಲಿ ಏನ್ ಬಂದಪ್ಪ ಎಂದ ಮೇಲ್ ಬಿಡ್ತೇನಾ? ಹಾಗೂ ಅಮ್ಮಯ್ಯ, ನನ್ನ ಸೋದರ ಸತಿಯನ್ನು ತಿಳಿದುಕೊಳ್ಳುವ ಅಮ್ಮಯ್ಯ, ಎಷ್ಟು ಮಾತ್ರ ಬಿಡುವುದಿಲ್ಲ ಅಮ್ಮಯ್ಯ. ತಿರ್ಕೊಂಡ ತಿರುಗ ಐದು ನಂಗೆ ಅಣ್ಣಯ್ಯ, ಅದು ಅಮ್ಮಯ್ಯ ಆಗಲೇ ಏನು ಕೇಳು. ಅದೇನು ಚೆನ್ನಾಗಿ ಅಮ್ಮಯ್ಯ. ಬೇಕು. ಅದು ಅಮ್ಮಯ್ಯ, ಚಿಕ್ಕ ಬಾಲಕಿಯಾದ ಈ ರತಿ ಸೇವೆಯನ್ನು ಓಡಾಡಿಸುವುದು ನ್ಯಾಯವಲ್ಲ. ಸೋದರ ಸತಿಯನ್ನೆಲ್ಲ ಕವಿಯದೆ ಓಡಾಡಿಸುವ ಅಮ್ಮಯ್ಯ. ಅಣ್ಣಯ್ಯ, ಅದು ಅಮ್ಮಯ್ಯ ಏನು ಬೇಡ ಕೇಳು. ಅದೇನು ಚೆನ್ನಾಗಿ ಅಮ್ಮಯ್ಯ. ಬಿಡು ನಿನ್ನ ಕಡು ಕೋಪ ಕೌಲಿಕಲು, ಬಿಡು ನಿನ್ನ ಕಡು ಕೋಪ ಕೌಲಿಕಲು, ಓಡ ಮತಿ ಹೇಳದೆ, ಬಿಡು ನಿನ್ನ ಕಡು ಕೋಪ ಕೌಲಿಕಲೆ. ಏತಕ್ಕೆ ತರವಲ್ಲ ಅಮ್ಮಯ್ಯ? ಅಣ್ಣಯ್ಯ, ಅಮ್ಮಯ್ಯ, ಈ ಚಿಕ್ಕ ಬಾಲಕಿಯಾದ ರತಿ ದೇವಿಯ ಕರವನ್ನು ಬಿಡಿ ಎಂದು ಕರವನ್ನು ಬೇಡಿಕೊಳ್ಳುವನು ಅಣ್ಣ. ಬರುವುದು ನಿನಗೆ ಪುಣ್ಯ. ಮಾಧವಪತಿ ಅಣ್ಣಯ್ಯ, ಈ ಬಾಲೆಯು ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ಎನ್ನಮ್ಮೆಟ್ಟ ರತಿಗಳ ಮನ್ನರಿಗೆ ಕೊಡುವುದಿಲ್ಲವೆಂದು ನಿಶ್ಚಯ ಮಾಡಿದರು. ಮಾಧವಪತಿ ಅಣ್ಣಯ್ಯ, ನನಗೆ ತಿಳಿಸದ ಮನ್ಮತನಿಗೆ ಕೊಡಬಹುದೇ ಇರಲಿ ಒಳ್ಳೆಯದು. ನನ್ನ ಸಹಜ ಬಲದಿಂದ ಇವಳ ಮೇಳದೊಂದಿಗೆ ಲಗ್ನ ಮಾಡಿಕೊಳ್ಳುವೆ. ಇದರ ಗೋಷ್ಠಿತ ನಿನಗೆ ಆತಕ್ಕೆ ಬೇಕು ಪಾಂಡವರ ಜೊತೆ ಬಿಡಿ ಬಿಡಿ ಇವಳ ಪ್ರಾಂತ. ಅಣ್ಣಯ್ಯ, ಅಮ್ಮಯ್ಯ, ಅಕ್ಕನ ಮಗಳು ಕೊಡುತ್ತಳೆಂದು ನಿನಗೆ ಎಲೆ ಹಂಚಿಲ್ಲ, ನಿಶ್ಚಯ ಮಾಡಿಲ್ಲ. ಹೌದಮ್ಮ. ಮತ್ತೆ ಕೊಡುವೆಂದು ನೀನು ಹೇಗೆ ನಂಬುವೆ? ಅವಳು ತೊಟ್ಟಿ ನೀಡಲಿಕ್ಕೆ ಹೋದಾಗ ಅವಳ ಗಂಡರು ನಮಗೆ ಕೊಡುವನೆಂದು ನಿಶ್ಚಯ ಮಾಡಿದ್ದರಮ್ಮಯ್ಯ. ಯಾರು? ನಮ್ಮ ಮಾವ ನಮ್ಮ ಅತ್ತೆಯರು ಕೊಡುವುದೆಂದು ನಿಶ್ಚಯ ಮಾಡಿದ್ದರು. ನಿಮ್ಮ ಮಾವ ಎಲ್ಲಿರಬಹುದು? ಆ ಗೊಲ್ಲನ ಕೃಷ್ಣನ ಬಲದಿಂದ ಎಲ್ಲ ಲೆಕ್ಕಿಸಲಿಟ್ಟು ಮಾಡಿ ಬಂದಿರಲ್ಲ ಅಮ್ಮಯ್ಯ. ಮಡದಿರಬಹುದು. ಹೌದೇ ಅಮ್ಮಯ್ಯ? ಮಾತು ಸಹ ಮಡದು ಹೋಯ್ತಲ್ಲ. ಹೌದು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಹೇಳುವಿನ ಕೇಳು. ಅಕ್ಕನ ಮಗನೆಂದು ಕೊಡುವನು ನಿನಗೆಂದು ಮನದೋ ಮೈನಿಗೆ ಮಾತೆದುರಿಗೆ. ಅಕ್ಕನ ಮಗನೆಂದು ಕೊಡುವನು ನಿನಗೆಂದು ಮನದೋ ಮೈನಿಗೆ ಮಾತೆದುರಿಗೆ. ಎಲೆಯೋ ಹಚ್ಚಿಲ್ಲ
ಮಿಂಚು ಹೋದಕ್ಕಾದ ದಾರಕ್ಕೆ ಚಿಂತಿಸಿ ಫಲವಿಲ್ಲ ಅಣ್ಣಯ್ಯ. ಅಹೋ ಅಮ್ಮಯ್ಯ, ಈ ಚಿಕ್ಕ ಮೋರಿಯ ರತಿದೇವರನ್ನು ಓಡಾಡಿಸುವುದು ನ್ಯಾಯವಲ್ಲ. ಅದು ಏನಕ್ಕೆ ನ್ಯಾಯವಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅಹೋ ಸರಿಯ. ರತಿಯ ಮನ್ಮಥರ ಸತಿ ಪತಿಗಳನ್ನು ಬ್ರಹ್ಮಲಿಖಿತವಿರವರು. ರತಿಯ ನನ್ನ ಸತಿಯನ್ನು ಬ್ರಹ್ಮಲಿಖಿತವಾಗಿರುವುದು. ಅಣ್ಣಯ್ಯ, ಅಹೋ ಅಮ್ಮಯ್ಯ, ಮಗನೇ ತನ್ನ ಪತಿಯೆಂದು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವಳು. ನಾನು ರತಿಯೇ ಎನ್ನ ಹೆಂಡತಿಯನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರುವನು ಅಮ್ಮಯ್ಯ. ಅಂದೆ ಪುರುಷರನ್ನು ತಂದೆಯೆಂದು ಭಾವಿಸಿಕೊಂಡಿರುವಳು. ನಾನು ಬೇರೆ ಸ್ತ್ರೀಯರನ್ನು ಎನ್ನ ಸೋದರ ಅಕ್ಕ ಅಮ್ಮ ಎಂದು ತಿಳಿದಿರೋನು ಅಮ್ಮಯ್ಯ. ಈ ರತಿಯ ಕರವಲ್ಲ ಬಿಡು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ದ್ರೌಪದಿ ಹೇಳುವೆನು ಚೆನ್ನಾಗಿ ಕೇಳ. ಚೆನ್ನಾಗಿ ಹೇಳು. ಎಂಬವನ್ನ ಕಮಲದ ಜನಕ್ಕೆ ತಿಳಿಸದ ಅದೊಂದನ್ನು ತನಗೆ ಕೊಟ್ಟ ಅವನ ಬಲದಿಂದ ಎನ್ನ ಲೆಕ್ಕಿಸದೆ ಇದ್ದವು ಮಾಡಿ ಮಾಡಿದರು. ಆ ಪಾಂಚಾರ್ಯ ಅವನ ಗರ್ವವೇ ಅವನಲ್ಲಿತ್ತು. ಇದರಲ್ಲಿ ನೀನು ಬಂದು ನಾಯಿ ಹೇಳುವುದು ಧರ್ಮವಲ್ಲ. ನಿನ್ನನ್ನು ಯಾರು ಕರೆಸಿದ ನನಗೆ ಪಾಂಚಾರ್ಯ. ಅಣ್ಣಯ್ಯ, ಅಹೋ ಅಮ್ಮಯ್ಯ, ಒಂದೇ ಹಠವನ್ನು ಹಿಡಿಯಬೇಡ. ಅಮ್ಮಯ್ಯ, ಅಮರೇಶ್ವರನು ಸರ್ವಕಾಲವನು. ಅಮರೇಶ್ವರನು ಮೆಚ್ಚಲಿಲ್ಲ. ಈ ರತಿಯನ್ನು ಬಿಟ್ಟು ಹೋಗುವುದಿಲ್ಲ. ಅಣ್ಣಯ್ಯ, ಅಹೋ ಅಮ್ಮಯ್ಯ, ಏನು ಹೇಳಿ ಕೇಳು. ಅಮರೇಶ್ವರನ ಕರುಣ ಆಗದ ಕಾರಣ ವಾದ ಮಾಡಲಿಲ್ಲ ಅಣ್ಣಯ್ಯ, ರತಿಯು ಮನ್ಮಥನಿಗಾಗಿ ಹುಟ್ಟಿರುವಳು. ಮನ್ಮಥನು ರತಿಗಾಗಿ ಜನಿಸಿರುವನು. ರತಿಯಾಗಿ ನಾನು ಹುಟ್ಟಿರುವುದು, ರತಿ ನನಗಾಗಿ ಹುಟ್ಟಿರುವುದು ಅಮ್ಮಯ್ಯ. ರತಿಯು ಮಾರನ ಸತಿ ಹೊರತು ಅಂಧರಿಗೆ ಸತಿಯಾಗುವುದಿಲ್ಲ. ಅಣ್ಣಯ್ಯ, ಅದೇ ದ್ರೌಪದಿ, ಈ ಕೋರಿಕೆಯ ಕರವನ್ನು ಬೇಡಿಕೊಳ್ಳಲು ರತಿಯ ಕರವನ್ನು ಬಿಡು. ಅವಳ ಮೇಲೆ ಅಂತ ಕರುಣೆಯನ್ನು ತೋರು ಅಣ್ಣ ರಾಜಾದ್ರಿಗಣ್ಯ. ಇಲ್ಲಿ ನಾನೇ ಶಿರೋಮಣೆ ಮಾರನೆಯ ಹೊರತು ಈ ಧಾರುಣಿಯ ರತಿಯು ಮತ್ತಾರಿಗೆ ಸತಿಯಾಗುವುದಿಲ್ಲವೆಂದು ಎಂಥ ಪ್ರಧಾನವಾದ ಮಾತುಗಳನ್ನಾಡಿವೆ. ಹೌದು ಅಣ್ಣಯ್ಯ. ಅದೇ ಪಾಂಡವರನ್ನೇ ಬಿಡಿ ನಿನ್ನ ಸೊಲ್ಲೆ ಈಗಾಗಲೇ ಆ ಮನ್ಮಥನನ್ನ ಮನಾಲಯಕ್ಕೆ ಸೇರಿಸಿರುವನಲ್ಲ. ಪರಿಹಾರದ ಗೋತ್ರಮಯ ಪ್ರತಾಪಶಾಲಿ ಕೌಲಿಯೇ ಈ ರತಿಗೆ ಸರಿಯಾದ ಜೋಡಿ ಆಗಿರುವನಲ್ಲೇ. ಏ ಪಾಂಚಾಲ, ಈಕೆಯು ನಮ್ಮ ಅಕ್ಕನ ಮಕ್ಕಳು ನನಗೆ ಸತಿಯಾಗತಕ್ಕವಳು ಅಂತ ಹೇಳಿ ನೀನು ನಡುವೆ ಬಂದು ಜೀವಾದ ಹೇಳಿಬಿಟ್ಟು ನೀನಾರು ಸುಮ್ಮನೆ ನಡಿ ಪಾಂಡವರ ಸತಿ ಇಲ್ಲವಾಯಿತೆಂದರೆ ನಿನ್ನ ಅಣ್ಣಯ್ಯ, ಅಹೋ ಅಮ್ಮಯ್ಯ, ಏತಕ್ಕೆ ನಿನಗೆ ಹಠವು? ಅಣ್ಣಯ್ಯ, ಅಹೋ ಅಮ್ಮಯ್ಯ, ರತಿಯ ಮನಸ್ಸು ನಿನ್ನ ಮೇಲೆ ಇಲ್ಲ. ನನ್ನ ಮನಸ್ಸು ರತಿ ಮೇಲಿರುವುದಲ್ಲ ಅಮ್ಮಯ್ಯ. ಅವಳ ಮನಸ್ಸು ಮನ್ಮಥನ ಮೇಲಿರುವುದು. ನನ್ನ ಮನಸ್ಸು ರತಿ ಮೇಲಿರುವುದು. ರತಿಯ ಮನ್ಮಥರು ಸತಿ ಪತಿಗಳೆಂದು ಬ್ರಹ್ಮಲಿಖಿತವಿರುವುದು. ಸುಮ್ಮನೆ ಎನ್ನ ಮಾತನ್ನು ಕೇಳಿ ರತಿಯ ಕರವನ್ನು ಬಿಟ್ಟು ಹೋಗುವ ಅಣ್ಣ ರಾಜಾದ್ರಿಗಣ್ಯ. ಈ ಹಾರಿಯಾದ ಎಣ್ಣೆ ಅಣ್ಣ ಅಣ್ಣ ಎಂಬ ಬಣ್ಣದ ಮಾತುಗಳನ್ನಾಡುತ್ತ ಈ ನದಿಯಳಮ್ಮನಿಂದ ಅಣ್ಣಯ್ಯ, ಇಲ್ಲದಿದ್ದರೆ ನೀನು ಹೊರಗಡೆ ಇಲ್ಲಿ ಮಂದಿ ಪತಿಗಳೊಡನೆ ಹೇಗೆ ಸಂಸಾರ ಮಾಡುತ್ತಿದ್ದೆ? ನಿನ್ನಂತೆ ಈ ಎಲ್ಲ ಸತಿಯಾಗತಕ್ಕ ರತಿಯಳಮ್ಮನ ಗೆಡಿಸಿ ಆಕಲೆ ಗೆಡಿ ಕೃಷ್ಣನ ಮಗನಿಗೆ ಕೊಡಿಸಿ ಇಷ್ಟೆಲ್ಲ ಅನುಮತ ಮಾಡಿ ಮತ್ತೆ ನೀನು ಮತ್ತೆ ನೀನು ನೀತಿ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಲಿಕ್ಕೆ ಬಂದಿರುವ ಜಗಮತಿ, ನೀನು ಹೇಳಿದರೆ ನಾನು ಕೇಳುವುದಿಲ್ಲ, ಈ ರತಿಗಳನ್ನು ಬಿಟ್ಟು ಹೋಗುವುದಿಲ್ಲ. ಸುಮ್ಮನೆ ನಿನ್ನ ಪುರಕ್ಕೆ ಹೋಗು.
ಲಗ್ನವಾಯಿತಲ್ಲವೇ? ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಂತೋಷವಾಯಿತೆ. ಅರಮನೆಗೆ ಹೋಗೋಣವೇ? ಪೂರ್ವ ಜನ್ಮದ ಸುಖದಿಂದ ನಾವಿಬ್ಬರು ಕೂಡಿದೆ. ಸರಿ, ಎಲ್ಲ ತಡ ಮಾಡಿ ನಮ್ಮಿಬ್ಬರೇ ಕಾಂತ ಮಂದಿರಕ್ಕೆ ಹೋಗಿ ತಂದ್ರೆ ಎಲ್ಲಿ ಅರಮನೆಗೆ ಬೇಗನೆ
ಗಂಗಾವತಿ ಪೂರ್ವ ಜನ್ಮದ ಸುಖದಿಂದ ನಾ ಇಬ್ಬರು ಕೂಡಿದೈತೆ ಈ ಮನೋಹರಿ ಮನೋಹರ ಇನ್ನು ತಡ ಮಾಡಿದ ನಮ್ಮ ಏಕಾಂತ ಮಂದಿರಕ್ಕೆ ಹೋಗೋಣ ಜನರೇ ಎಲ್ಲ ಯಾರು ಹೇಳಿ ಪ್ರಿಯಾ ಆರಮಂದಿರಕ್ಕೆ ಹೋಗೋಣ ಎಂದು ಹೇಳಿದೆಯಾ ಹೌದು ಸುಂದರಿ ಪ್ರಿಯಾ ಏ ನನಗೂ ಅದೇ ಆಸೆ ಇರುವುದು ಆಗಲ್ಕಂತೆ ಹೋಗೋಣವೇ ಹೋಗೋಣ ಸುಂದರಿ ಇನ್ನೊಂದು ಗಾಯ ನುಡಿಯೋ ಸುಂದರಿ మరి ಎದುರಿಗೆ ಎದ್ದು ಬಿಡು ನೀನು ಗಾಯನ ಗಾಯನ ಅಂತ ಇವ್ರನ್ನ ಹೋಗೋಣ ಕಳ್ಸ್ರಿ ಮತ್ತೆ ನೀವು ಇವ್ರು ಅಂದಿರ್ಬೇಕಾದ್ರ ಪ್ರಿಯಾ ಏ ಹೇಳಿದರೆ ಕೇಳು ಅದೇ ಚಂದ ಸುಂದರಿ ಸಂತ ಕರಳುವ ಸಮಯ ಮಳೆಯೋಳ ಚಿಂತೆಯ ಇದು ರಮ್ಯ ಚೈತ ಕಾಲ ಇದು ರಮ್ಯ ಚೈತ ಕಾಲ ಮಂಜಿನಲ್ಲಿ ಮುಂಜಾನೆ ಬಣ್ಣ ಹೃದಯದೊಳಗೆ ನಗುವ ಹೂವು ಬಿರಿದ ತಾಣ ಬಾಳುಭೂಮಿ ನಾನು ನೀನು ನಾನು ನೀನು ನಾನು ನೀನು ನಾನು ನೀನು ಆಮೇಲೆ ಆಮೇಲೆ ಇದು ರಮ್ಯ ಚೈತ್ರ ಕಾಲ ಇದು ರಮ್ಯ ಚೈತ್ರ ಕಾಲ ಅಹೋ ಪ್ರಿಯಾ ಪ್ರಿಯಾ ಏ ಹೇ ಸುಂದರಂಗಿ ಇನ್ಯಾತಕ್ಕೆ ತಡ ಈ ಕ್ಷಣ ಹೋಗೋಣ ಅಂತ ಬರಕ್ಕೆ ಪ್ರೇಮದಿಂದ ಸರಸಾದ ಲಾಭ ಆಡಲಿಕ್ಕೆ ಪ್ರಿಯಾ ನಮ್ಮಿಬ್ಬರ ಕಾರ್ಯ ಜಯವಾಗಲು ಜಯದಾರಕ ನೇತಿವನು ಪೀಠವನ್ನು ಗಂಗಾವತಿ ಹೊಸಳ್ಳಿ ಈರಮ್ಮನವರು ಮನ್ಮಥನ ಪಾತ್ರಕ್ಕೆ ಒಂದು ಮುತ್ತಿನ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ